ಪಾಪ, ನಿಮ್ಗೆ ಹೆಂಡ್ತಿನೇ ನೆನಪಿಲ್ಲ, ಇನ್ನು ಹೆಂಡ್ತಿ ತಂಗಿಯಲ್ಲಿಂದ ನೆನಪಿರ್ಬೇಕು. ನಿಮ್ಮ ಹೆಂಡತಿ ಹೆಸರು ನೆನಪಿದ್ಯಾ? ವೈದೇಹಿ. 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 ನಿಮ್ಮ ಹೆಂಡತಿ ಹೆಸರು ವೈದೇಹಿ. 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 ಹಾ, ಬಂದೆ. ಏನ್ ಹಾಗೆ ನೋಡ್ತೀರಾ? ಅದ್ ಮರ್ತ್ಬಿಟ್ಟಿಯಲ್ಲೇ. ಏನು ಅದೆಲ್ಲ ಕಣೆ, ಎದುರಿಗೆ ಬಾರೆ. ಏನ್ ಮರೆತ್ರು ಈ ಪದ್ಧತಿ ಮಾತ್ರ ಮರೆಯಲ್ಲ ಅಲ್ಲ ನೀವು? ನನಗೆ ನನ್ನ ಹೆಂಡತಿನೇ ಸರ್ವಸ್ವ ಕಣೆ. ನಿನ್ ಬಿಟ್ರೆ ಯಾರು ಇವರು ನನಗೆ? ನನಗೂ ಅಷ್ಟೇ ಸುಳ್ಳು. ನಿಮ್ಮನ್ ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳಿ? ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಕೋರ್ಟಿಗೆ ಚಕ್ಕರ್ ಹಾಕ್ಬಿಡ್ತೀನಿ. ಬೇರೆ ನಿಮ್ಗೆ ಯಾವಾಗ್ಲೂ ಇದೇ ಧ್ಯಾನ. ತಗೊಳ್ಳಿ, ಹೊರಡಿ. ಕಾರು ಆಗ್ಲೇ ಬಂದಿದೆ, ಕಾಣ್ತಾ ಇದೆ. ಹೋಗ್ಬೋದು ತಾವು. ಅವ್ನಿಗೆ ಇಸ್ಬೇಗ ಬರಬೇಡ ಅಂತ ಹೇಳಿದ್. ಬಾಯ್ ಸೂರಿ. ಅಜ್ಜಿ, ನಿಮ್ಮನ್ನ ಕೇಳ್ತಿರೋದು, ವೈಜಯಂತಿ ಅಮ್ಮಂಗೂ ವೇದಾಂತ್ ಅವ್ರ ತಂದೆಗೆ ಪರಿಚಯ ಇತ್ತಾ? ಮಾತಾಡಿ ಅಜ್ಜಿ. ಯಾಕಜ್ಜಿ, ನಾನೇನಾದ್ರೂ ತಪ್ಪು ಕೇಳಿದ್ನಾ? ಇಲ್ಲಮ್ಮ. ಮತ್ತೆ ಹೇಳಿ ಅಜ್ಜಿ, ವೈಜಯಂತಿ ಅಮ್ಮಂಗೂ ಈ ಮನೆಗೂ ಏನಾದ್ರೂ ಸಂಬಂಧ ಇದೆಯಾ? ವೈಜಯಂತಿ ಅಮ್ಮಂಗೂ ವೇದಾಂತ್ ಅವ್ರ ತಂದೆಗೂ ಏನಾದ್ರೂ ಪರಿಚಯ ಇದೆಯಾ? ನೀನ್ಯಾಕೆ ಈ ಪ್ರಶ್ನೆ ಕೇಳ್ತಾ ಇದೀಯಾ? ಅಜ್ಜಿ, ನೀವು ನೋಡಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ, ವೈಜಯಂತಿ ಅಮ್ಮ ವೇದಾಂತ್ ಅವ್ರ ತಂದೆ ವಿಚಾರ ಬಂದಾಗೆಲ್ಲ ತುಂಬಾ ಎಕ್ಸೈಟ್ ಆಗ್ತಾರೆ. ನಿನ್ನೆ ಅಂತೂ ವೇದಾಂತ್ ಅವ್ರ ತಂದೆ ಕಾಣಿಸ್ತಿಲ್ಲ ಅಂದ ತಕ್ಷಣ ತುಂಬಾ ಟೆನ್ಷನ್ ಮಾಡ್ಕೊಂಡು ಏನೋ ಅವ್ರ ಸ್ವಂತದವ್ರೆ ಕಾಣಿಸ್ತಿಲ್ಲ ಅನ್ನೋಷ್ಟು ಗಾಬರಿ ಆಗಿದ್ರು. ಅದಕ್ಕೆ ಕೇಳ್ದೆ ಅಜ್ಜಿ. ಒಬ್ಬೊಬ್ರು ಹಾಗೆ ಅಮ್ಮ. ಅಜ್ಜಿ, ನನಗೆ ಗೊತ್ತು ವೈಜಯಂತಿ ಅಮ್ಮ ನಮ್ಮನ್ನೆಲ್ಲ ತಮ್ಮೋರು ಅಂತ ಫೀಲ್ ಮಾಡ್ತಾರೆ ಅಂತ. ಆದ್ರೆ ಇಷ್ಟೊಂದು ಪ್ರೀತಿ ಕಾಳಜಿ ತಮ್ಮೋರ್ ಬಗ್ಗೆ ಅಲ್ಲದೆ ಬೇರೆಯವ್ರ ಮೇಲೆ ಬರೋದಕ್ಕೆ ಹೇಗ್ ಸಾಧ್ಯ? ಅದೇ ನೀನ್ ತಪ್ಪು ತಿಳ್ಕೊಂಡಿರೋದು. ನಿನಗೆ ತಾಯಿ ಪ್ರೀತಿ, ಗಂಡನ ಪ್ರೀತಿ, ಗಂಡನ ಮನೆಯವ್ರ ಪ್ರೀತಿ ಎಲ್ಲ ಸಿಕ್ಕಿದೆ. ಹಂಗಾಗಿ ನೀನ್ ಕೇಳಿದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ವೈಜಯಂತಿ ಏನ್ ಸೂರ್ಯನಾರಾಯಣ, ಕಣ್ಣೀರ್ ಬರ್ತಾ ಇದೆಯಾ? ತುಂಬಾ ಎಂಟರ್ಟೈನಿಂಗ್ ಆಗಿದೆ. ನಾನಂತೂ ಇನ್ಮೇಲೆ ಆಗಾಗ ಇಲ್ಲಿ ವಿಸಿಟ್ ಮಾಡ್ತಾನೆ ಇರ್ತೀನಿ. ಈಗ ಬರ್ಲಾ ಭಾವ? ಒಂದು ನಿಮಿಷ. ಈಗ ನನ್ನ ಹೆಂಡತಿ ಎಲ್ಲಿದ್ದಾಳೆ? ಅವಳನ್ನ ನೋಡಬೇಕು. ಹೇಳಿ ಪ್ಲೀಸ್, ಪ್ಲೀಸ್ ಹೇಳಿ.
ನಿಮ್ಮ ಹೆಂಡತಿ ನಮ್ಮನೇಲೇ ಇದ್ದಾಳೆ. ನಮ್ಮನೆಯಲ್ಲಿ ಇದ್ದಾಳೆ ಅಂದ ತಕ್ಷಣ ಇಷ್ಟೊಂದು ಖುಷಿ ಆಗ್ಬೇಕಾಗಿಲ್ಲ. ಅವಳು ನಮ್ಮ ಮನೆಯಲ್ಲಿ ಕಸ ಗುಡಿಸ್ತಾ, ಮುಸ್ರೆ ತಿಕ್ತಾ, ಅಡುಗೆ ಮಾಡ್ತಾ ಕೆಲಸದವಳ ಥರ ಇದ್ದಾಳೆ. ಯಾಕೆ ಬಾಬಾ ಸೈಲೆಂಟ್ ಆಗ್ಬಿಟ್ರಿ? ದ ಗ್ರೇಟ್ ಜಸ್ಟಿಸ್ ಸೂರ್ಯನಾರಾಯಣ ವಸಿಷ್ಠ ಅವ್ರ ಹೆಂಡತಿ ಮನೆ ಕೆಲಸದವಳಾಗಿದ್ದಾಳೆ ಅಂತನಾ? ಅರೆ, ಬೇಜಾರಾಗ್ಬಿಟ್ರ? ನೀವು ಬೇಜಾರು ಮಾಡ್ಕೊಂಡು ಏನು ಪ್ರಯೋಜನ ಆಗಲ್ಲ ಬಿಡಿ ಭಾವ. ನಿಮಗೆ ಸತ್ಯ ಹೇಳೋದಕ್ಕೆ ಏನು ನೆನಪೇ ಇಲ್ಲ. ನಿಮ್ಮ ಹೆಂಡತಿಗೆ ಸತ್ಯ ಗೊತ್ತಿದ್ರು ಹೇಳೋದಕ್ಕೆ ಬಾಯಿಲ್ಲ. ನಿಮ್ಮ ಹೆಂಡತಿ ಮೂಕಿ ಅಲ್ಲ, ಅವಳು ಚೆನ್ನಾಗೇ ಇದ್ದಾಳೆ ಭಾವ. ಆದ್ರೆ ನನ್ನ ಕಂಟ್ರೋಲ್ನಲ್ಲಿದ್ದಾಳೆ. ನಿನ್ ಹೆಂಡತಿ ಮಕ್ಕಳನ್ನ ನೆನ್ಸ್ಕೊಂಡು ಒದ್ದಾಡ್ಬೇಕು. ಕಡೆ ಪಕ್ಷ ನನ್ನ ಹೆಂಡತಿ ಮುಖನಾದ್ರೂ ಒಂದ್ಸಲ ತೋರ್ಸೋಗ್ನಿ. ನಿನ್ ಹೆಂಡತಿ ಫೋಟೋ ತೋರಿಸ್ಬೋದು, ಆದ್ರೆ ಏನ್ ಮಾಡೋದು, ಇಷ್ಟು ಬೇಗ ಬೇಡ. ನಾನ್ ನಿನ್ ನೆನ್ಪಿನ ಶಕ್ತಿ ತರಿಸ್ತೀನಿ. ಎಲ್ಲಿ ನೆನ್ಪು ಮಾಡ್ಕೋ ಹೆಂಡ್ತಿನ. ನೆನ್ಪು ಬಂತಾ? ಇಲ್ಲ ಇಲ್ಲ ಅಗ್ನಿ, ನೆನಪಾಗ್ತಿಲ್ಲ. ದಯವಿಟ್ಟು ಒಂದ್ಸಲ ಫೋಟೋ ತೋರಿಸು ಪ್ಲೀಸ್. ಇದೇ ಇವತ್ತು ನಿನ್ನ ಟಾಸ್ಕು. ನಿನ್ನ ಹೆಂಡತಿ ಮುಖನ ನೆನ್ಪು ಮಾಡ್ಕೋ. ನಾನು ಹೆದರ್ಕೋತೀನಿ, ಭಯ ಪಡ್ತೀನಿ. ನೀನು ಹೇಳ್ದಾಗೆಲ್ಲ ಕೇಳ್ತೀನಿ ಅಂತ ಅನ್ಕೊಂಡಿದ್ಯಾ ಅಲ್ವಾ? ನಿನ್ನ ಮಗನ ಒಂದು ವಿಡಿಯೋ ಇಟ್ಕೊಂಡು ನನ್ನನ್ನ ನಿನ್ನ ತಾಳಕ್ಕೆ ತಕ್ಕ ಹಾಗೆ ಕುಣಿಸ್ದೆ ಅಲ್ಲ? ಯಾಕೆ ಸುಹಾಸಿನಿ, ಭಯ ಆಗ್ತಿಲ್ವಾ? ನಿನ್ನ ಹತ್ರ ನನ್ನನ್ನ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಒಂದು ವಿಡಿಯೋ ಇದ್ರೆ ನನ್ನ ಹತ್ರ ನಿನಗೊಂದು ಸರ್ಪ್ರೈಸ್ ಇದೆ. ಬಾ ಅಕ್ಕ. ಸೂರಿ, 25 ವರ್ಷಗಳಾಯ್ತು ಸೂರಿ ನಿಮ್ಮನ್ನು ನೋಡಿದೆ ನಾನು. ಕರೆಕ್ಟ್ ಅಲ್ಲ? ಭಾವಂಗೆ ಈಗ ಸ್ವಲ್ಪ ಬಿಳಿ ಕೂದಲು ಬಂದಿದೆ. ಅವ್ರೀಗ
ಅಗ್ನಿ ಕೈ ಕೆಳಗಡೆ ಇದ್ದಾರೆ. ಸಾಯಿಸ್ಬೇಕು ಅಂತ ಮನಸ್ಸು ಮಾಡಿದ್ರೆ ಅಮ್ಮ, ದೃಷ್ಟಿನ ನೀವು ಜಾಸ್ತಿ ತೆಗೀರಿ. ಈಗ ನಮ್ಮನ್ನ ನೋಡಿ ಉಟ್ಕೊಳ್ಳೋರು ತುಂಬಾ ಜನ ಇದ್ದಾರೆ. ಕೆಟ್ಟದ್ರ ಬಗ್ಗೆ ಯೋಚನೆ ಮಾಡಬೇಡ ಧ್ರುವ. ಏನ್ ಅನ್ಸುತ್ತೋ ಅದೇ ಮಾಡು. ಅಮ್ಮ, ಚಿಕ್ಕ ವಯಸ್ಸಿಂದ ಯಾರು ಈ ತರ ಒಳ್ಳೆ ಬುದ್ಧಿ ಹೇಳ್ಕೊಟ್ಟು ಬೆಳೆಸೇ ಇಲ್ಲ ಅಮ್ಮ. ಹೇಳ್ಕೊಟ್ಟಿದ್ದೆಲ್ಲ ಕೆಟ್ಟ ಬುದ್ಧಿ, ಕೆಟ್ಟ ಕೆಲಸನೇ. ಯಾಕೆ ಮಾತಾಡ್ಯಾ? ಅವಾಗಿಂದ ಮಾತಾಡ್ತಾನೆ ಇದ್ದೀನಿ. ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಇದೇನು ಮಿರಾಕಲ್ಲು? ನೀನ್ ಮಾತಾಡ್ತಾ ಇದೀಯಾ, ಇಷ್ಟು ಚೆನ್ನಾಗಿ ಓಡಾಡ್ತಾ ಇದೀಯಾ, ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ನಂಬಲೇಬೇಕು ಮಾತಾಡ್ಯಾ. ನನಗೆ ಫುಲ್ ರಿಕವರಿ ಆಗಿ ಬಂದಿದ್ದೀನಿ. ಯಾಕೆ ನಿಮ್ಗೆ ಖುಷಿ ಆಗ್ತಿಲ್ವಾ? ಹಾ, ಖುಷಿ ಆಗ್ತಾ ಇದೆ. ಕೂದ್ಮೇಲೆ ನಗು, ಆದ್ರೆ ಮನ್ಸೊಳಗೆ ಸೇಡು. ಟಿಪಿಕಲ್ ಸುವಾಸನೆ ನೀವು. ಚೂರು ಬದಲಾಗಿಲ್ಲ. ಎಷ್ಟು ಜನಕ್ಕೆ ಈ ಥರನೇ ಯಮಾರ್ತಿದ್ದೀರಾ ಅಲ್ವಾ? ಎಷ್ಟು ದಿನ ಅಂತ ಇದೇ ಥರ ನಾಟಕ ಮಾಡ್ತಾ ಇರ್ತೀರಾ? ಒಂದಲ್ಲ ಒಂದ್ ದಿವಸ ನಿಮ್ ನಾಟಕದ ಸ್ಪರ್ಧೆ ಬೀಳಲೇಬೇಕು. ಅದು ಸದ್ಯದಲ್ಲೇ ಬೀಳುತ್ತೆ. ಅವಾಗ ನಿಮ್ಗಿದೆ ಮಾರಿ ಹಬ್ಬ. ಇನ್ ಮುಂದೆ ನಿಮ್ಮ ಆಟ ಏನು ನಡೆಯಲ್ಲ. ನಮ್ಮಮ್ಮನ ವಿಚಾರಕ್ಕೆ ಬಂದ್ರೆ ನಾನಂತೂ ಸುಮ್ಮನೆ ಇರಲ್ಲ. ರೀ, ನಿಮ್ದೇನು ತಪ್ಪಿಲ್ಲದೆ ಇದ್ದಾಗ ಯಾಕ್ರಿ ತಲೆ ಬಗ್ಗಿಸ್ತೀರಿ? ಎಷ್ಟು ಖರ್ಚಾಗುತ್ತೆ ಅಂತ ಹೇಳಿ. ರಿಪೇರಿ, ಟಿಂಕ್ರಿಂಗು, ಪೇಂಟಿಂಗು ಎಲ್ಲ ಸೇರಿ 30,000 to 36,000 ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೇನಾ ನೀವು ನಿಮ್ಮ ಸ್ನೇಹಿತರ ಹತ್ರ ಎಲ್ಲ ಹಣ ಕೇಳ್ತಾ ಇದ್ದಿದ್ದು? ಹೆಂಡತಿ ಅಂದರೆ ಏನು ಹೇಳಿ? ರೀ, ನಾವು ಮದುವೆ ಆದಾಗ ಸಪ್ತಪತಿ ತುಳಿಯೋವಾಗ ಏನಂತ ಪ್ರಮಾಣ ಮಾಡ್ತೀವಿ ಹೇಳಿ? ಕಷ್ಟದಲ್ಲಾಗಲಿ ಸುಖದಲ್ಲಾಗಲಿ ಇವರು ಒಟ್ಟಿಗೆ ಇರ್ತೀವಿ ಅಂತ ತಾನೆ. ಮತ್ತೆ ಕಷ್ಟದಲ್ಲಿ ಯಾಕೆ ನೀವು ನನ್ನನ್ನು ದೂರ ಇಡ್ತಿದ್ದೀರಿ? ಹಾಗಲ್ಲ ಪರಿ, ನೀನು ಸುಮ್ಮನೆ ಟೆನ್ಷನ್ ಮಾಡ್ಕೋತೀಯ ಅಂತ ಹೇಳಲಿಲ್ಲ ಅಷ್ಟೇ. ರೀ, ಟೆನ್ಷನ್ ಇಲ್ಲ, ಏನೂ ಇಲ್ಲ. ಅದೇನು ದುಡ್ಡು ಖರ್ಚಾಗುತ್ತೋ ನಾನು ಕೊಡ್ತೀನಿ. ಪರಿ, ನಿನ್ನ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ರೀ, ನೀವೇನು ಟೆನ್ಷನ್ ತಗೋಬೇಡಿ. 4 ತಿಂಗಳ ಹಿಂದೆ ನಾನೊಂದು ಚೀಟಿ ಹಾಕಿದ್ದೆ ರೀ. ಈ ಸರ್ತಿ ನಾನು ಚೀಟಿ ತಗೋಬಾರ್ದು ಅಂದ್ಕೊಂಡಿದ್ದೆ. ಆದರೆ ಅಲ್ಲಿಗೆ ಹೋದ್ಮೇಲೆ ರಾಜಿ ಹೇಳಿದ್ಲು, ನಿಮ್ಮ ಆಟೋಗೆ ಯಾವುದೋ ಲಾರಿ ಬಂದು ಗುದ್ಬಿಡ್ತು ಅಂತ. ಅದಕ್ಕೆ ನಾನು ಚೀಟಿ ತೆಗೆದ್ಬಿಟ್ಟೆ. ಥ್ಯಾಂಕ್ಸ್ ಪರಿ. ರೀ, ನೀವು ಹೇಗೆಲ್ಲ ಥ್ಯಾಂಕ್ಸ್ ಹೇಳಿದ್ರೆ ನನಗೆ ನಿಜವಾಗ್ಲೂ ನಗು ಬರುತ್ತಪ್ಪ. ಯಾಕೆ? ಏನ್ರಿ ನೀವು ಗಂಡ ಹೆಂಡತಿ ಅಂದ್ರೆ ಬೇರೆ ಬೇರೆ ಅನ್ನೋ ಥರ ಮಾತಾಡ್ತಿದ್ದೀರಲ್ಲ. ಗಂಡ ಹೆಂಡತಿ ಅಂದ್ರೆ ಒಂದೇ ಬಂಡಿಯ 2 ಚಕ್ರಗಳಿದ್ದ ಹಾಗೆ. ಅಂದ್ರೆ ಇಬ್ರು ಕಷ್ಟ ಸುಖದಲ್ಲಿ ಜೊತೆ ಜೊತೆಯಾಗಿ ಹೋಗ್ಬೇಕು ಅನ್ನೋದೇ ಅರ್ಥ. ಅದೇ ಜೀವನ ಚಕ್ರ ಅಲ್ವಾ? ಪರಿ, ನೀನು ಇವತ್ತಿನ ಪೀಳಿಗೆಗೆ ದೊಡ್ಡ ಉದಾಹರಣೆ. ಅರಿ, ಏನಿದು? ಇವೆಲ್ಲ ಬೇಡ, ಮೊದಲು ಊಟ ಮಾಡಿ ಬನ್ನಿ. ಬೆಳಿಗ್ಗೆ ಇದ್ದು ದುಡ್ಡು ಕೊಡ್ತೀನಿ, ಆಟೋ ರಿಪೇರಿ ಮಾಡಿಸಿ. ಬನ್ನಿ ಈಗ. ಅಮ್ಮ, ಇನ್ನು ಸಾಕು ಈ ವನವಾಸ. ನಿಮ್ಮ ಬಗ್ಗೆ ಮನೆಯವ್ರಿಗೆಲ್ಲ ಹೇಳೋಣ. ಎಲ್ಲದಕ್ಕಿಂತ ಮೊದಲು ಅಣ್ಣಂಗೆ ವಿಷಯ ಹೇಳಬೇಕು. ಆ ಸುವಾಸಿನಿ ಕಳ್ಳಾಟನ ನಾವು ಸಾಕು ಮಾಡೋಣ. ನಿನ್ನ ವನವಾಸಕ್ಕೆ ನಾವು ಒಂದು ಮುಕ್ತಿ ಕೊಡೋಣ. ಮೊದಲು ವೇದಾಂತ ಅಣ್ಣಂಗೆ ಈ ವಿಷಯ ಹೇಳಲೇಬೇಕಮ್ಮ. ಅಮ್ಮ ಪ್ಲೀಸ್, ಸುವಾಸಿನಿ ಅಂತ ಕೆಟ್ಟ ಅನ್ಸಂತ ಎಲ್ಲರಿಗೂ ಹೇಳೋಣ. ಧ್ರುವ, ನನಗೆ ನಿನ್ನ ಕೋಪ ಅರ್ಥ ಆಗುತ್ತೆ. ಈ ಸಲ ದುಡ್ಕೋದು ಬೇಡ. ಮತ್ತೆ ಮತ್ತೆ ಮಾಡಿರೋ ತಪ್ಪನ್ನೇ ಮಾಡೋದು ಬೇಡ. ಪ್ರತಿ ಸಲ ಸುಹಾಸಿನಿ ಹೊಸ ಕುತಂತ್ರಗಳನ್ನ ಮಾಡಿದಾಗ ನಾವದನ್ನ ಎಲ್ರಿಗೂ ಹೇಳ್ಬಿಡ್ಬೇಕು ಅಂತ ದುಡುಕ್ತಿದ್ವಿ. ನಿನ್ನಣ್ಣ ವಿಕ್ಕಿ ಕೂಡ ಅದೇ ತಪ್ಪು ಮಾಡಿದ್ದ.
ಈಗ ತಾನೇ ಬಂದಿದ್ಯಾ ಕಂದ, ಸ್ವಲ್ಪ ದಿನ ರೆಸ್ಟ್ ತಗೋ. ಅಮ್ಮ, ನಾವು ಸುಮ್ಮನೆ ಕೂತ್ರೆ ಸುವಾಸಿನಿ ಖಂಡಿತ ಏನಾದ್ರು ಮಾಡೇ ಮಾಡ್ತಾಳೆ. ಇಲ್ಲ ಧ್ರುವ, ಮನುಷ್ಯ ಆದವನಿಗೆ ತಾಳ್ಮೆ ಬೇಕು. ಗಾದೆ ಮಾತು ಕೇಳಲಿಲ್ವಾ ನೀನು? ತಾಳಿದವನು ಬಾಡಿಯಾನು ಅಂತ. ತಾಳ್ಮೆ ಹೇಗಮ್ಮ ತಾಳ್ಮೆ ತಂದ್ಕೊಳ್ಳೋದು? ಸುವಾಸಿನಿ ಮಾಡಿದ್ ನೆನ್ಸ್ಕೊಂಡ್ರೆ ಮೈಯೆಲ್ಲ. ಅವ್ರು ಮಾಡಿರೋ ಅನ್ಯಾಯ ಒಂದ ಎರಡ? ಮೊದಲು ನಿಮ್ನ ಅಪ್ಪನ ನಮ್ಮಿಂದ ದೂರ ಮಾಡಿದ್ಲು, ನಮ್ಮ ಮೋಸದಲ್ಲಿ ಬೆಳೆಸೋದ್ಲು, ಸುಳ್ಳು ಪ್ರೀತಿ ತೋರಿಸಿ ನಮ್ಮನ್ನೆಲ್ಲ ಬುಟ್ಟಿಗೆ ಹಾಕೊಂಡು. ನಮ್ ವಿಚಾರ ಬಿಡಿ, ಪಾಪ ವಿಕ್ಯಣ ಆಯ್ತು ತುಂಬಾ ಮದರ್ ಇಂಡಿಯಾ ಅಂತ ಕರಿತಿದ್ದ, ಅಂತ ಮಗನೇ ಸಾಯಿಸ್ಬಿಟ್ಲು ಅವಳು. ಅವ್ರಿಗಿಂತ ಕ್ರೂರ ಪ್ರಾಣಿ ಈ ಪ್ರಪಂಚದಲ್ಲಿ ಯಾರು ಇಲ್ಲ ಅಮ್ಮ. ಈ ಪ್ರಪಂಚದಲ್ಲಿ ಯಾವ ಪ್ರಾಣಿನೂ ತನ್ನ ಮಕ್ಕಳನ್ನ ಸಾಯಿಸಲ್ಲ, ಆದ್ರೆ ಈ ಸುವಾಸಿನಿ ವಿಕ್ಕಿನ. ಧ್ರುವ, ಸುಹಾಸಿನಿ ವಿಕ್ಕಿನ ಸಾಯಿಸಿಲ್ಲ. ಅಮ್ಮ, ಆದ್ರೆ ಮನುಷ್ಯನಿಗೆ ಅಮ್ಮ ಅನ್ನೋದು ಒಂದು ಓಂಕಾರ. ನೀನು ಈ ಮರದ ಹತ್ರ ಎಲ್ಲ ನಿಮ್ ತಾಯಿ ಇದ್ದಾರೆ ಅಂತ ಅನ್ಕೊಂಡು ಅಮ್ಮ ಅಂತ ಕರಿದ್ರು. ಪ್ರಯತ್ನ ಪಡು. ನಮ್ಮ ಪ್ರಯತ್ನಕ್ಕಿನ್ನ ಇವ್ರ ಪ್ರಯತ್ನನೇ ತುಂಬಾ ಮುಖ್ಯ ಅಮ್ಮ. ಗುರುಗಳೇ, 1 ನಿಮಿಷ ನಂಗೆ ಟೈಮ್ ಕೊಡಿ. ತಾಯಿಗೆ ಮಗನೇ ಧ್ವನಿ. ನನ್ಗೆ ಅನ್ಯಾಯ ಆಗ್ತಿದೆ, ಮೋಸ ಆಗ್ತಿದೆ ಅಂತ ಗೊತ್ತಾದಾಗ ಅವಳ ಮಗ ಇದ್ದಾನೆ ಅನ್ನೋದೇ ಒಂದು ನಂಬಿಕೆ. ಅಮ್ಮ ಅಂತ ಕರಿಕಂದ. ನಿನ್ನ ಧ್ವನಿ ಕೇಳಿ ಆ ಸುಹಾಸಿನಿ ಎದೆ ನಡ್ಗ ಹೋಗ್ಬೇಕು. ಧ್ರುವರ್ನ ಮೊದಲಿನ ಹಾಗೆ ಮಾಡಿದ್ದು ಅಲ್ಲಿ ಗುರುಗಳು ಅವ್ರ ಉಪಚಾರ. ಅಮ್ಮ, ಅಷ್ಟು ಮಾತ್ರ ನಾವು ಹುಷಾರಾಗಿಲ್ಲ. ಆ ಟೈಮಲ್ಲಿ ನೀವು ತೋರಿಸಿದ ಪ್ರೀತಿ, ನೀವು ಕೊಟ್ಟಿದ್ದ ಆತ್ಮವಿಶ್ವಾಸನೇ ನಾನು ಇವತ್ತು ರೆಡಿ ಆಗಿದ್ದ ಕಾರಣ. ಧ್ರುವ ಅವ್ರೆ, ನಾನು ನಿಮ್ ಟ್ರೀಟ್ಮೆಂಟ್ ಕೊಟ್ನಾ? ಇಲ್ಲ. ಪ್ರತಿಯೊಂದು ತಾಯಿ ತನ್ನ ಮಕ್ಳಿಗೆ ಏನ್ ಮಾಡ್ತಾಳೋ ನಾನು ಅದನ್ನೇ ಮಾಡಿದೆ ಅಷ್ಟೆ. ಇಲ್ಲ ಅಮ್ಮ, ಎಲ್ರಿಗಿಂತ ಒಂದ್ಕೆ ಹೆಚ್ಚೆ ನೀವು. ಥ್ಯಾಂಕ್ ಯು ಅಮ್ಮ. ನಾನು ವೈಜಯಂತಿ ಅಮ್ಮಗೆ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ಸ್ ಎಲ್ಲ ಹೇಳ್ಬಾರ್ದು. ನಿಜ ಹೇಳ್ಬೇಕು ಅಂದ್ರೆ ನನ್ಗಿಂತ ಹೆಚ್ಚಾಗಿ ನೀವು ಧ್ರುವನ್ಗೋಸ್ಕರ ಕಷ್ಟಪಟ್ಟಿದ್ದೀರಾ. ಈಗ ಮನೇಲೊಂದು ಹಬ್ಬದ ಕಳೆ ಬಂತು. ನವರಾತ್ರಿ ಬೇರೆ ಶುರು ಆಗ್ತಿದೆ. ರಾಜಣ್ಣ ಬೇರೆ ರಿಕವರ್ ಆಗಿದ್ದಾರೆ. ಅದೇ ದೊಡ್ಡ ಖುಷಿ. ಅಮ್ಮ, ಈ ಸತಿ ನಮ್ಮ ಮನೆಗೆ ದೇವಿ ರೂಪದಲ್ಲಿ ಬಂದಿರೋದು ವೈಜಯಂತಿ ಕಣಮ್ಮ. ನಿಜವಾಗ್ಲೂ ಹೌದು ಅಜ್ಜಿ. ನಾವೆಲ್ಲರೂ ಅಮ್ಮಂಗೆ ಥ್ಯಾಂಕ್ಸ್ ಹೇಳ್ಬೇಕು. ನಾವೆಲ್ಲರೂ ರಾಜಣ್ಣನ ಈ ರೀತಿ ನೋಡ್ತೀವಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಓ, ಮದರ್ ಇಂಡಿಯಾ ಯಾಕೆ ಒಬ್ಬರೇ ಅಂತಿದ್ದೀರಾ? ಸರಿ, ಬಂದೆ. ಮದರ್ ಇಂಡಿಯಾ, ಆಶೀರ್ವಾದ ಮಾಡಿ. ನನ್ನ ಆಶೀರ್ವಾದ ನಿನ್ಗೆ ಯಾವಾಗ್ಲೂ ಇರುತ್ತೆ ಧ್ರುವ. ನಿನ್ನ ಈ ತರ ನೋಡಿ
ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ನಾನು ಹುಷಾರಾಗೋದ್ರಲ್ಲಿ ನಿಮ್ ರೋಲೆ ತುಂಬಾ ದೊಡ್ಡದು. ನಾನು ಆಶ್ರಮದಲ್ಲಿ ಡಿಮೋಟಿವೇಟ್ ಆದಾಗ ನಿಮ್ಮನ್ನೇ ನೆನ್ಸ್ಕೊತಾ ಇದ್ದೆ. ಆಗ ಮೋಟಿವೇಶನ್ ಸಿಕ್ತಿತ್ತು, ಅದೊಂಥರ ತುಂಬಾ ಚೆನ್ನಾಗಿತ್ತು. ಏನೇ ಇರ್ಲಿ, ನೀನಂತೂ ಹುಷಾರಾಗಿ ಬಂದಿದ್ಯಲ್ಲ. ಪ್ರೀತಿ, ಏನಾಯ್ತು? ಅಮ್ಮ ಏನು ಹೇಳ್ದಂಗಿತ್ತಲ್ಲ, ಏನದು? ಸುಮ್ಮನೆ ಮಲ್ಕೊಂಡಿಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ. ಮಲ್ಕೋ ಮಲ್ಕೋ. ಏಯ್, ಹುಷಾರಾಗಿ ನೋಡ್ಕೊಳ್ಳಿ, ಆಚೆ ಬಿಡಕ್ಕೆ ಹೋಗ್ಬೇಡಿ. ಅಗ್ನಿ, ಈ ಧ್ರುವ ಯಾರು? ನಿನ್ನನ್ನೇ ಕೇಳ್ತಿರೋದು ಅಗ್ನಿ. ಧ್ರುವ ಯಾರು? ಗರ ಬಡ್ದು ಅಂತಾರ ನಿಂತಿದ್ಯಾ? ಧ್ರುವ ಯಾರು ಅಂತ ಹೇಳು. ಅವನು ನನ್ನ ಮಗನ? ಹೌದು, ನಿನ್ ಕೊನೆ ಮಗ. ಧ್ರುವ ಕೊನೆ ಮಗನ? ಅವನ್ ಯಾಕೆ ಆಸ್ಪತ್ರೆಗೆ ಸೇರಿದ್ದ? ಅವನ್ಗೇನಾಗಿತ್ತು? ಅವನು ಅವನ್ಗೆ ಆಕ್ಸಿಡೆಂಟ್ ಆಗಿತ್ತು. ಅಮ್ಮು, ಈಗ ನನಗೆ ಹಾಲು ಕುಡ್ದಷ್ಟು ಸಂತೋಷ ಆಗ್ತಿದೆ ಕಣೆ. ಏನು ಗೊತ್ತಾ, ನಾನು ದಿನ ಅದಿತಿಗೆ ಫೋನ್ ಮಾಡೋದು, ಅವಳು ಫೋನ್ ತೆಗಿದೇ ಇರೋದು ನನಗೆ ಎಷ್ಟು ಕಷ್ಟ ಆಗಿತ್ತು ಗೊತ್ತಾ. ಆದರೆ ಅವಳು ಮಾತ್ರ ಅವಳ ಗುರಿ ಮುಟ್ಟಿದ್ಲು. ಅವಳು ಅನ್ಕೊಂಡಿದ್ದ ಹಾಗೆ ಧ್ರುವನ್ ಸರಿ ಮಾಡ್ತೀನಿ ಅಂತ ಪಣ ತೊಟ್ಟಿದ್ಲು ಕಡೆ. ಅದು ಹಾಗೆ ಆಯಿತು. ಈಗ ಅವಳ ಜೀವನ ನೆಮ್ಮದಿಯಾಗಿರುತ್ತೆ. ಹ್ಞೂ ಅಮ್ಮ, ನಮ್ಮ ಅದಿತಿ ರಾಜಣ್ಣನ ಸರಿ ಮಾಡ್ಬೇಕು. ಅಮ್ಮ, ನಾನು ಬರ್ತೀನಿ ಕಣೆ, ಅವ್ರನ್ನ ನೋಡಬೇಕು. ಅಯ್ಯೋ, ಅದಕ್ಕೆ ಯಾಕಮ್ಮ ತಲೆ ಕೆಡ್ಸ್ಕೊತ್ಯಾ? ದಸರಾ ಹಬ್ಬ ಇದೆಯಲ್ಲ, ಹಬ್ಬಕ್ಕೆ ಮನೆಗೆ ಬಂದ್ಬಿಡು. ಆಯ್ತು, ಬರ್ತೀನಿ. ಸರಿಮ್ಮ, ನೀನು ಹುಷಾರು. ಬಾಯ್ ಅಮ್ಮ. ಅಕ್ಕ, ಏನಾಯ್ತು? ಏನಿಲ್ಲ ಕಣ. ಅಕ್ಕ, ಈಗ ತಾನೇ ಚೆನ್ನಾಗಿದ್ಯಲ್ಲ, ಏನಾಯ್ತು ಸಡನ್ ಆಗಿ? ವಿಕ್ಕಿ ಅವ್ರಿಲ್ದೆ ಯಾವ ಹಬ್ಬನೇ, ಯಾವುದೇ ಹಬ್ಬ ಬಂದರೂ ನನಗೆ ವಿಕ್ಕಿ ಅವರೇ ನೆನಪಾಗ್ತಾರೆ. ಅವ್ರಿಗೆ ಹಬ್ಬಗಳಂದ್ರೆ ಎಷ್ಟು ಇಷ್ಟ ಅಲ್ವಾ? ನಾನು ಅವ್ರ ಜೊತೆ ಇದ್ದಿದ್ದು 3-4 ವರ್ಷ ಆಗಿದ್ರು ಅವ್ರ ನೆನಪುಗಳೆಲ್ಲ ನನ್ನ ಜೊತೆನೆ ಕಾಡ್ತಾನೆ ಇರುತ್ತೆ. ಕೆಲವು ವ್ಯಕ್ತಿಗಳೇ ಹಾಗೆ, ನಮ್ಮ ಜೀವನದಲ್ಲಿ ಒಂದು ಕ್ಷಣ ಬಂದು ಹೋದ್ರೂ ಇಡೀ ಜೀವನಕ್ಕೆ ಆಗುವಷ್ಟು ಪ್ರೀತಿನ ಕೊಟ್ಟು ಹೋಗಿರ್ತಾರೆ. ಅದು ಅಕ್ಕ ಅಕ್ಕ ಏಯ್, ನನ್ನನ್ನೇ ಹೆಸರಿಡಿದು ಕರಿತೀಯಾ? ಅಯ್ಯೋ ಮದರ್ ಇಂಡಿಯಾ, ನನ್ನ ಮಗ. ನೀವು ಮಹಾತಾಯಿ. ನಿಮ್ಮನ್ನ ಹೆಸರು ಹಿಡಿದು ಕರೆದಕ್ಕಾಗತ್ತಾ? ಖಂಡಿತ ಇಲ್ಲ. ವೈಜಯಂತಿ ಅಮ್ಮ ಇದಾರಲ್ಲ, ಅವ್ರ ತಂಗಿ ಬಗ್ಗೆ ಮಾತಾಡ್ತಿದ್ದೆ. ಮದರ್ ಇಂಡಿಯಾ, ಅವ್ರ ಹೆಸರು ಕೂಡ ಸುವಾಸಿನಿನೇ ಅಂತೆ. ಇನ್ನೊಂದು ವಿಚಾರ ಗೊತ್ತಾ ಮದರ್ ಇಂಡಿಯಾ, ಅವರು ತುಂಬಾ ಕೆಟ್ಟ ಹೆಂಗ್ಸ್ ಅಂತೆ. ಪಾಪ ವೈಜಯಂತಿ ಅಮ್ಮಂಗೆ ತುಂಬಾ ಕಾಟ ಕೊಟ್ಟಿದ್ಲಂತೆ. ಅವಳೇ ಅಂತೆ ಅವ್ರ ಮಕ್ಕಳಿಂದ ಅವ್ರನ್ನ ದೂರ ಮಾಡಿದ್ದು. ಕೆಟ್ಟ ಹೆಂಗ್ಸ್ ಇಡ್ತಾರ ಮದರ್ ಇಂಡಿಯಾ?
ನೀವು ಎಲ್ಲರೂ ಅವರು ತೀರ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ರಿ ಅಲ್ವಾ? ಈಗ ಬಂದಿದ್ದಾರೆ ತಾನೆ? ನನ್ನ ಮಾತನ್ನ ನಂಬಿ, ಇವತ್ತಲ್ಲ ನಾಳೆ ವಿಕ್ಕಿಯವರು ಬಂದೇ ಬರ್ತಾರೆ. ನಮ್ಮ ಊರಿನಲ್ಲಿ ಒಂದು ಘಟನೆ ನಡೆದಿತ್ತು. ಒಬ್ಬ ವ್ಯಕ್ತಿ ಪ್ರವಾಹದಲ್ಲಿ ಕೊಚ್ಕೊಂಡು ಹೋದ. ಅವನ ದೇಹನೂ ಸಿಕ್ಕಿರ್ಲಿಲ್ಲ. ಮನೆಯವರೆಲ್ಲ ಅವ್ನು ಸತ್ತು ಹೋದ ಅಂತ ಕಾರ್ಯನೂ ಮಾಡಿದ್ರು. 2 ವರ್ಷದ ನಂತರ ಆ ವ್ಯಕ್ತಿ ತಾನಾಗೆ ಮನೆಗೆ ವಾಪಸ್ ಬಂದ. ಅಮ್ಮ, ನೀವ್ ಹೇಳಿದ ಕಥೆನಲ್ಲಿ ಅವ್ರ ಬಾಡಿ ಸಿಕ್ಕಿರ್ಲಿಲ್ಲ. ಇಲ್ಲಿ ವಿಕ್ಕಿಯವ್ರ ಬಾಡಿ ಸಿಕ್ಕಿದ್ಯಾ? ಈಗ ಈ ವಿಷಯನ ಇಲ್ಲಿಗೆ ಬೇಡ. ಹಬ್ಬಗಳು ಬರೋದೇ ಆಚರಣೆ ಮಾಡೋದಕ್ಕೆ, ಸಂಭ್ರಮ ಪಡೋದಕ್ಕೆ. ನಾವು ಆ ದೇವರಲ್ಲಿ ಕೇಳ್ಕೋಣ, ವಿಕ್ಕಿಯವರು ಆದಷ್ಟು ಬೇಗ ಸುರಕ್ಷಿತವಾಗಿ ಬರಲಿ ಅಂತ. ಅಮ್ಮ, ನೀವು ಹೇಳೋದನ್ನ ನಂಬಕ್ಕಾಗದೇ ಇದ್ರು ನಾನು ಪೇಪರಲ್ಲಿ ಟಿವಿನಲ್ಲೆಲ್ಲ ನೋಡಿದ್ದೀನಿ. ನಿಮ್ಮ ಮಾತ್ರ ನಾನು ಒಪ್ತೇನಮ್ಮ. ಸರಿ, ಹಾಗಿದ್ರೆ ಅಮೂಲ್ಯ ಅವರೇ, ಅದಿತಿ ಅವರೇ, ನೀವು ಅಂಗಳಕ್ಕೆ ರಂಗೋಲಿ ಹಾಕಿ ತೋರಣಕ್ಕೆ ಸಿದ್ಧ ಮಾಡ್ಕೊಳ್ಳಿ. ಆರತಿ ಅವರೇ, ನೀವು ನನ್ನ ಜೊತೆ ಬನ್ನಿ, ನಂಗೆ ಸ್ವಲ್ಪ ಸಹಾಯ ಮಾಡೋರು. ನಮ್ಮ ಪ್ರಕಾರ ವಿಕ್ಕಿ ಬಾಬಾ ಬದುಕಿದ್ದಾರೆ ಅಷ್ಟೇ. ಹೌದು ಸುಹಾಸಿನಿ ಮೇಡಮ್, ಮೊನ್ನೆ ನಾನು ಛೋಟಾ ಬಾಸ್ನ ನೋಡ್ದೆ. ಏನ್ ಹೇಳ್ತಾ ಇದ್ದೀರಾ ಕಾಂತ? ಹೌದು ಸುಹಾಸಿನಿ ಮೇಡಮ್, ಡ್ಯಾನ್ಸಲ್ಲಿ ದುಬೈಲಿ ಶೇಖ್ಗಳ ಜೊತೆ ಒಂಟೆ ಹಾಲಿಂದ ಮಾಡಿರೋ ಮಿಲ್ಕ್ ಶೇಕ್ ಕುಡಿತಾ ಇದ್ರು. ನಂಗೂ ಕೊಡಿ ಛೋಟಾ ಬಾಸ್ ಅಂತ ಕೇಳಿದೆ. ಅದಕ್ಕೆ ಮಿಲ್ಕ್ ಶೇಕ್ ನ ನನ್ನ ಮಕ್ಕದ ಮೇಲೆ ಹಂಗೆ ಎರ್ಚ್ಬಿಟ್ರು. ಎಚ್ಚರ ಆಗೋಯ್ತು. ನೋಡ್ತೀನಿ, ಅದು ಮಿಲ್ಕ್ ಶೇಕ್ ಅಲ್ಲ, ನಮ್ ಓನರು ನನ್ನ ಮಕ್ಕದ ಮೇಲೆ ಎರ್ಚಿರೋ ಒಂದ್ ಚೊಂಬ್ ನೀರು. ಕಂಚಿಂದ ಆದ್ಮೇಲೆ ಆ ಕಡೆ ಈ ಕಡೆ ಎಲ್ಲ ನೋಡ್ದೆ, ಆದ್ರೆ ಬಾಸ್ ಕಾಣಿಸ್ಲಿಲ್ಲ. ಶ್ರೀಕಾಂತ, ನಿಮ್ ಕನ್ಸು ನಿಮ್ಮಷ್ಟೇ ಕೆಟ್ಟದಾಗಿತ್ತು. ನಿಮ್ಮಷ್ಟೇನ್ ಕೆಟ್ಟದಾಗಿಲ್ಲ ಬಿಡಿ. ಅಲ್ಲ ಮೇಡಮ್, ಸುಹಾಸಿನಿ ಮೇಡಮ್ಗೆ ಕೌಂಟರ್ ಕೊಟ್ಟು ಕಳಿಸಿದ್ರೆ ಹೊಗಳ್ತೀರಾ ಅನ್ಕೊಂಡ್ರೆ ಅಂತ ಉಗಿತಾ ಇದ್ದೀರಾ? ಅಜ್ಜಿ, ಈ ಬೊಂಬೆಗಳನ್ನೆಲ್ಲ ಯಾಕೆ ಕೂರಿಸ್ತೀವಿ? ಗೊಂಬೆಗಳನ್ನ ಕೂಡಿಸೋ ಪದ್ಧತಿ ಶುರುವಾಗಿದ್ದು ಒಳ್ಳೇದು ಮತ್ತು ಕೆಟ್ಟದ್ದಕ್ಕೆ, ನಡೆದ ಯುದ್ಧದಲ್ಲಿ ಒಳ್ಳೇದು ಗೆದ್ದಿದ್ದಕ್ಕೆ. ಅದು ಅಲ್ಲದೆ ನೀನು ಗಮನಿಸಿದೀಯ ಆರ್ತಿ, ಇಲ್ಲಿರೋ ಗೊಂಬೆಗಳಲ್ಲಿ ಹೆಚ್ಚಿನ ಗೊಂಬೆಗಳು ಹೆಣ್ಣು ಗೊಂಬೆಗಳೇ ಇರೋದು. ನವರಾತ್ರಿ ಹಬ್ಬ ಅನ್ನೋದು ಹೆಣ್ಮಕ್ಳನ್ನ ಆರಾಧಿಸೋ ಹಬ್ಬ. ಒಂಬತ್ತು ದಿನ 9 ದೇವಿಯವ್ರನ್ನ ಪೂಜಿಸ್ತೀವಿ. ಅಜ್ಜಿ, 9 ದೇವಿಯರಂದ್ರಲ್ಲ, ಯಾರ್ಯಾರು? ಮೊದಲನೇ ದಿನ ಚಂದ್ರಗಂಟ, ಆಮೇಲೆ ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಮಹಾಗೌರಿ, ಬ್ರಹ್ಮಚಾರಿಣಿ, ಸಿದ್ಧಿದಾತ್ರಿ, ಕಲಾತ್ರಿ, ಶೈಲಪುತ್ರಿ, ಇಷ್ಟು ದೇವಿಯರನ್ನ ನಾವು 9 ದಿನ ಪೂಜೆ ಮಾಡ್ತೀವಿ. ನವರಾತ್ರಿ ಪ್ರಕಾರ ಹೆಣ್ಣು ಅಂದ್ರೆ ಬರೀ ಹೆಣ್ಣಲ್ಲ, ಇಡೀ ಜಗತ್ತನ್ನ ಕಾಪಾಡೋ ಒಂದು ಶಕ್ತಿ. ಅಷ್ಟೇ ಇಲ್ಲ, ವಿಜಯದಶಮಿ ದಿವಸನೇ ಗೊಂಬೆನ ಯಾಕೆ ಕುಡ್ಸೋದು? ಆವತ್ತಿನ ದಿನಾನೇ ರಾಮ ರಾವಣನ್ನ ಕೊಂದಿದ್ದು, ಪಾಂಡವರು ಕೌರವರ ಮೇಲೆ ವಿಜಯ ಸಾಧಿಸಿದ್ದು. ವಾವ್ ಅಜ್ಜಿ, ಸೂಪರ್ ಅಜ್ಜಿ ನೀವು. ನನ್ಗಂತೂ ಇದೆಲ್ಲ ಗೊತ್ತೇ ಇರ್ಲಿಲ್ಲ. ಅಜ್ಜಿ, ರಾಕ್ಷಸರನ್ನ ನಾಶ ಮಾಡೋದಕ್ಕೆ ಈ ಹಬ್ಬನ ಆಚರಿಸ್ತೀವ. ಹಾಗಾದ್ರೆ ಇದರ ಅಜ್ಜಿ ಆ ರಾಕ್ಷಸರು? ಯಾಕಿಲ್ಲ,
ಇವಾಗ ತುಂಬಾ ಜನ ರಾಕ್ಷಸಗಳಿದ್ದಾರೆ. ಈಗಲೂ ನೋಡಕ್ ಮನುಷ್ಯರ ತರನೇ ಇರ್ತಾರೆ, ಆದ್ರೆ ಅವ್ರ ಬುದ್ಧಿ ರಾಕ್ಷಸದು. ನೀ ಹೇಳಿದ್ದ ಸರಿ ಕೊಡೋ ಮೊಮ್ಮಗ್ರೆ. ಇವತ್ತಿನ ದಿನನೇ ರಾಕ್ಷಸರನ್ನ ಸಂಹಾರ ಮಾಡೋ ದಿನ. ಎಲ್ಲಾರು ಒಂದಾಗಿ ಚೆನ್ನಾಗಿ ಮೆರಿತಾ ಇದ್ದೀರಾ ಅಲ್ಲ? ಮೆರೀರಿ. ಇನ್ ಎಷ್ಟು ದಿವಸ ಅಂತ ನಾನು ನೋಡೇ ಬಿಡ್ತೀನಿ. ಧ್ರುವ, ಮಾತು ಬಂತು ಅಂತ ನಿನ್ನ ಅಹಂಕಾರ ಜಾಸ್ತಿ ಆಗಿದೆ. ಸದ್ಯದಲ್ಲೇ ಅದನ್ನು ಮಟ್ಟ ಹಾಕ್ತೀನಿ. ಅಮ್ಮ, ಅವತ್ತು ಅತ್ತೆ ಹತ್ರ ಸುಹಾಸಿನಿ ಫೌಂಡೇಶನ್ ಒಂದು ಫೈಲ್ ಇತ್ತು. ಆ ಫೈಲಲ್ಲಿ ಸುಹಾಸಿನಿ ಫೌಂಡೇಶನಿಂದ ಅಗ್ನಿಗೆ ದುಡ್ಡು ಕಳಿಸಿರೋದ್ರ ಬಗ್ಗೆ ಇನ್ಫಾರ್ಮೇಶನ್ ಇತ್ತು. ಆ ಫೈಲ್ ಎಲ್ಲಿಟ್ಟಿರ್ಬೋದು? ಅಷ್ಟು ಇಂಪಾರ್ಟೆಂಟ್ ಫೈಲ್ ಅಲ್ಲ, ಇಲ್ಲೆಲ್ಲ ಇಟ್ಟಿರಲ್ಲ, ಕಬೋರ್ಡಲ್ಲಿ ಇಟ್ಟಿರ್ತಾರೆ ಅನ್ಸುತ್ತೆ. ಅಯ್ಯೋ, ಸುಹಾಸಿನಿ ಅತ್ತೆ ಮತ್ತೆ ವಾಪಸ್ ಬಂದ್ಬಿಟ್ರ? ನಾನೇನಾದ್ರೂ ಇಲ್ಲಿರೋದು ನೋಡ್ಬಿಟ್ರೆ ಅಷ್ಟೇ ಕತೆ. ಹಬ್ಬದ ದಿನ ಸುಮ್ಮನೆ ಜಗಳ ಆಗುತ್ತೆ, ಮನೆ ವಾತಾವರಣ ಎಲ್ಲ ಹಾಳಾಗ್ಬಿಡುತ್ತೆ. ಏನಪ್ಪ ಮಾಡೋದಿವಾಗ? ಅಯ್ಯೋ, ಎಲ್ಲಿ ಬಚ್ಚಿಟ್ಕೊಳ್ಳೋದು? ಅವತ್ ಸುಹಾಸಿನಿ ಸೂರ್ಯ ಅವ್ರನ್ನ ಅಗ್ನಿ ಬಚ್ಚಿಟ್ಟಿದ್ದು ವಿಡಿಯೋ ತೋರಿಸಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ನನ್ಗೆ ಇಲ್ಲೇನಾದ್ರೂ ಸಿಗ್ಬಹುದಾ? ಅದೇನಾದ್ರೂ ನಂಗೆ ಸಿಕ್ಕಿದ್ರೆ ಸೂರ್ಯ ಅವ್ರನ್ನ ಖಂಡಿತವಾಗ್ಲೂ ಕಂಡು ಹಿಡಿಬಹುದು. ಹೇಗಾದ್ರೂ ಮಾಡಿ ಇವನಿಂದ ತಪ್ಪಿಸ್ಕೊಳ್ಳೇಬೇಕು. ಏನ್ ಮಾಡ್ಲಿ? ಬೆನ್ನಿಗೆ ಬಿದ್ದ ಶನಿ ತರ ಹಿಂದೆನೆ ಬರ್ತಾ ಇದ್ದಾನೆ. ಈ ಅಗ್ನಿ ಹಾಸ್ಪಿಟ್ಲ್ ರೀಚ್ ಆದ್ರ ಈಗ? ಸುಮ್ಮನೆ ಇರಾನೆ. ಹಲೋ, ಹಾಸ್ಪಿಟಲ್ ರೀಚ್ ಆದ್ರ? ಇಲ್ಲ, ಇನ್ನೂ 10 ನಿಮಿಷ ಆಗತ್ತೆ. ಸೂರ್ಯನಾರಾಯಣ ಅವರು ಹುಷಾರಾಗಿದ್ದಾರೆ ತಾನೆ? ಸ್ವಲ್ಪ ಬ್ಲಡ್ ಲಾಸ್ ಆಗ್ತಾ ಇದೆ, ಆದ್ರೆ ಕಾನ್ಶಿಯಸ್ ಆಗಿದ್ದಾರೆ. ನೋಡಿ, ಯಾವುದೇ ಕಾರಣಕ್ಕೂ ಅವ್ರಿಗೇನು ತೊಂದರೆ ಆಗ್ಬಾರ್ದು. ಆ ವೈದೇಹಿಯಿಂದ, ಅವಳ ಮಕ್ಕಳಿಂದ ನಮ್ಮನ್ನ ಕಾಪಾಡ್ತಾ ಇರೋದೇ ಸೂರ್ಯನಾರಾಯಣ, ನೆನಪಿರ್ಲಿ. ಈ ಧ್ರುವ ಬೇರೆ ನನ್ನನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾನೆ. ಸುಹಾಸಿನಿ, ಫೋನ್ ಇಡೋ. ಈ ಟೈಮಲ್ಲಿ ಏನೇನೋ ಮಾತಾಡ್ಬೇಡ ನೀನು. ಅಮೌಂಟ್ ಎತ್ಕೊಂಡು ಬೇಗ ಬಾ ನೀನು. ತರ್ತಾ ಇದ್ದೀನಿ. ಅಮ್ಮ 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 ನಿಂತ್ಕೊಳ್ಳಿ.
ಮಾತಾಡಿ ಮಾ. ನಿಮಿಗೂ ಈ ಮನೆಗೂ ಸಂಬಂಧ ಇದೆ. ರಾಜಣ್ಣ, ಪ್ರತಿ ಸತಿ ನಿಮ್ ತಂದೆ ವಿಚಾರ ಬಂದಾಗೆಲ್ಲ ವೈಜಯಂತಿ ಅಮ್ಮ ತುಂಬಾ ಎಕ್ಸೈಟ್ ಆಗ್ತಾರೆ, ತುಂಬಾ ಟೆನ್ಷನ್ ಮಾಡ್ಕೋತಾರೆ. ಅವ್ರ ನಡವಳಿಕೆಯಲ್ಲಿ ತುಂಬಾ ಬದಲಾವಣೆಗಳಿದೆ. ನನಗೇನೋ ಅನುಮಾನ. ಅಮ್ಮ ಹೇಳಿಮಾ, ನಿಮಗೆ ಈ ಮನೆಗೆ? ಹೌದು, ವೈಜಯಂತಿ ಅಮ್ಮಂಗೂ ಈ ಮನೆಗೂ ಸಂಬಂಧ ಇದೆ. ಅವ್ರಿಗೂ ಅಜ್ಜಿಗೂ ತಾಯಿ ಮಗಳ ಸಂಬಂಧ ಇದೆ. ನನಗೂ ಅವ್ರಿಗೂ ತಾಯಿ ಮಗನ ಸಂಬಂಧ ಇದೆ. ಅಷ್ಟೇ ಅಲ್ಲ, ನಮ್ಮಮ್ಮ ವೈದೇಹಿಗೂ ವೈಜಯಂತಿ ಅಮ್ಮಂಗೂ ಸಂಬಂಧ ಇದೆ. ರಾಜಣ್ಣ, ಅಜ್ಜಿ ವೈಜಯಂತಿ ಅಮ್ಮ ತಾಯಿ ಮಗಳ ತರ ಅಂತ ಗೊತ್ತು. ನೀವು ವೇದಾಂತ ಎಲ್ರು ಅವ್ರ ಮಕ್ಳ ತರ ಅಂತಾನೂ ಗೊತ್ತು. ಆದ್ರೆ ವಸಿಷ್ಠ ಕುಟುಂಬದ ಬಗ್ಗೆ ಅವ್ರಿಗೆ ಏನಾದ್ರೂ ಗೊತ್ತಾ? ಗೊತ್ತಿದ್ರೆ ಅವ್ರು ಯಾಕೆ ಹೇಳ್ತಾ ಇಲ್ಲ? ಹೇಳಿದ್ರೆ ಎಲ್ಲ ಸಮಸ್ಯೆ ಬಗೆಹರಿಯುತ್ತಲ್ವಾ? ಸತ್ಯ ಹೇಳಿದ ಸಮಸ್ಯೆ ಮುಗ್ದೋಗಲ್ಲ, ಜಾಸ್ತಿ ಆಗುತ್ತೆ. ಸತ್ಯ ಕಂಡಿಡಿಯಕ್ಕೆ ಹೋಗಿನೇ ನಾನು ವೀಲ್ ಚೇರ್ ಸೇರಿದ್ದು, ನಾನು ತೀರ್ಕೊಂಡಿದ್ದು. ಸತ್ಯ ಯಾವತ್ತಿದ್ರು ಕಹಿ ಅಮ್ಮು. ರಾಜಣ್ಣ, ಸತ್ಯ ಕಹಿ ಅಂತ ನಾವು ಅದನ್ನ ತಿಳ್ಕೊಳ್ದೆ ಇರೋದಕ್ಕಾಗತ್ತಾ? ನಮಗ್ ಹುಷಾರಿಲ್ದೇ ಇದ್ದಾಗ ಕಹಿಯದ್ ಮಾತ್ರ ನಾವು ತಗೊಳ್ಳೋದೇ ಇಲ್ವಾ? ಹಬ್ಬ ಹರಿದಿನ ಅನ್ನೋ ಹಾಗಿಲ್ಲ, ಬಂದ್ಬಿಡ್ತಾರೆ ಗತಿಗೆಟ್ಟವ್ರು. ಏ ಅಮ್ಮ, ವೇದಾಂತ ಪೂಜೆಗೆ ಬರ್ತಾನೋ ಇಲ್ವೋ ಕೇಳ್ತೀಯೇನೆ? ಬರ್ತೀನಿ ಅಂತ ಹೇಳಿದ ಅಜ್ಜಿ. ಈಗ ಫೋನ್ ಮಾಡಿದ್ದಕ್ಕೆ ಅರ್ಜೆಂಟಾಗಿ ಡೆಲ್ಲಿಲಿ ಒಂದು ಕೆಲಸ ಇದೆಯಂತೆ, ಹೊರಡ್ತಿದ್ದೀನಿ ಅಂತ ಹೇಳ್ದ. ಹೌದು, ಅಣ್ಣ ನಂಗೂ ಕಾಲ್ ಮಾಡಿದ. ಅರ್ಜೆಂಟ್ ಕೆಲ್ಸದ ಮೇಲೆ ಹೊರಡೆ ಹೋಗ್ತಾ ಇದ್ದಾನಂತೆ. ಅಪ್ಪ ಅಮ್ಮ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಪ್ಪ. ರೀ, ನಮ್ಮ ರಾಜ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾನೆ. ದೇವ್ರು ದೊಡ್ಡವನು, ಎಲ್ಲ ಒಳ್ಳೇದನ್ನೇ ಮಾಡಿದ್ದಾನೆ. ಹಿಂದಿಂದೆಲ್ಲ ನೆನ್ಸ್ಕೊಳ್ಳೋದಕ್ಕೆ ಭಯ ಆಗತ್ತೆ. ಫೋನ್ ಮಾಡ್ದಾಗ್ಲೆಲ್ಲ ಅದಿತಿ ಹೇಳ್ತಾ ಇದ್ಲು, ನೀನು ಗುಣವಾಗಿದ್ಯಾ ಅಂತ. ಆದರೆ ನೀನು ಇಷ್ಟು ಚೆನ್ನಾಗಿ ಗುಣವಾಗಿದ್ಯಾ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಅಪ್ಪ, ಎಲ್ಲ ಅಮ್ಮನ ಪ್ರೀತಿ ಆಶೀರ್ವಾದದಿಂದಾನೆ. ಸಾರ್ಥಕ, ಈ ಕಾಯಿ ಹೊಡ್ಕೊಂಡು ಬರ್ತೀಯ? Nandita Medini Vishnu
ದೇವ್ರೆ ಆದಷ್ಟು ಬೇಗ ವೇದಾಂತ್ ತಂದೆ ತಾಯಿ ಸಿಗೋ ಹಾಗೆ ಮಾಡಪ್ಪ. ದೇವ್ರೆ, ಮೊದಲು ನನಗೆ ಈ ವೈದೇಹಿ ಕಾಟ ತಪ್ಸು. ಈ ಮನೆಯಲ್ಲಿ ಮೊದಲಿನ ತರ ನಾನೇ ರಾಣಿಯಾಗಿ ಮೆರಿಬೇಕು. ಆದಷ್ಟು ಬೇಗ ನನ್ನ ಗಂಡ ಸೂರಿ ಸಿಗ್ಲಿ. ತಾಯಿ ಚಾಮುಂಡೇಶ್ವರಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯಾಗಿ ಈ ಮನೆಯಲ್ಲಿ ನೆಲೆಸೋ ಹಾಗೆ ಮಾಡು. ಲೋಕ ಸಮಸ್ತ ಸುಖಿನೋ ಭವಂತು. ನೀವಿಬ್ರು ಒಬ್ರಿಗೊಬ್ರು ಸಹಾಯ ಮಾಡಿನೇ ಅಲ್ವಾ ಮನೇನ ನಡೆಸ್ತಿರೋದು. ನಾನು ನೋಡಿದ ಬೆಸ್ಟ್ ಕಪಲ್ಸ್ ನೀವೇ. ಗಂಡ ಎಂತ ಅಂದ್ರೆ ನಿಮ್ ತರ ಇರಬೇಕು ಅಂತ ನಾನು ನಿಮ್ ನೋಡೇ ಕಲ್ತಿದ್ದು. ನೀವು ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅದು ಹಾಗಲ್ಲ ರಾಜ. ಅದಿತಿ ಓದೋದು ಬೇಡ ಅಂತ ನಾ ಹೇಳ್ತಾ ಇಲ್ಲ. ಆದರೆ ಅಷ್ಟು ದೂರ ಇರೋ ಡೆಲ್ಲಿಗೆ ಹೋಗೋದು ಇಂಥ ಸಮಯದಲ್ಲಿ ಸರಿ ಇಲ್ಲ ಅಂತ ಹೇಳ್ತಿದ್ದೀನಿ. ಯಾಕೆಂದರೆ ನಿನ್ನನ್ನು ನೋಡ್ಕೋಬೇಕಲ್ವಾ. ಅಮ್ಮ, ನನ್ನ ಬಗ್ಗೆ ಯೋಚನೆ ಮಾಡಬೇಡಿ, ಹಾಗೆ ಅದಿತಿ ಬಗ್ಗೆನೂ ಯೋಚನೆ ಮಾಡಬೇಡಿ. ಡೆಲ್ಲಿಲಿ ನಮ್ಮದೇ ಒಂದು ಕಂಪ್ನಿ ಗೆಸ್ಟ್ ಹೌಸ್ ಇದೆ. ಸೊ ಅವಳು ಅಲ್ಲೇ ಉಳ್ಕೋತಾಳೆ, ಹಾಗೆ ಓದ್ತಾಳೆ. ಅವಳಿಗೆ ಅಂತ ನಾನು ಒಂದು ಕಾರು ಡ್ರೈವರ್ನ ಅರೇಂಜ್ ಮಾಡ್ತೀನಿ. ಅವಳು ಸೇಫ್ ಆಗಿರ್ತಾಳೆ. ಅಲ್ಲಪ್ಪ ರಾಜ, ಮದುವೆ ಆದಾಗಲಿಂದ ನೀವಿಬ್ಬರು ಒಟ್ಟಿಗೆ ಸಂತೋಷವಾಗಿರೋದಕ್ಕಾಗಲೇ ಇಲ್ಲ. ಎಷ್ಟೋ ಅಡೆತಡೆಗಳು ನಡೆದ ಇವಾಗ ಒಂದು ಒಳ್ಳೆ ಕಾಲ ಬಂದಿದೆ. ಈಗಲಾದರೂ ನೀವಿಬ್ಬರು ನೆಮ್ಮದಿಯಿಂದ ಒಟ್ಟಿಗೆ ಇರ್ಬೋದಲ್ವಾ? ಅಪ್ಪ, ಇನ್ನು ಮುಂದೆ ಈ ಮನೇಲಿ ಎಲ್ಲ ಸಂತೋಷ ದಿನಗಳೇ. ಅವಳು ವಾಪಸ್ ಬಂದಮೇಲೆ ನಾವಿಬ್ರು ಜೀವನ ಪೂರ್ತಿ ಆರಾಮಾಗಿರ್ತೀವಿ. ಆದರೂ 1 ವರ್ಷ ಅಂದರೆ ಅಮ್ಮ, ಅದಿತಿ ಇವತ್ತಿನವ್ರಿಗೆ ಏನೂ ಕೇಳಿಲ್ಲ. ನಾನು ಕೂಡ ಅವಳಿಗೆ ಏನೂ ಕೊಟ್ಟಿಲ್ಲ. ನಾನಿವತ್ತಿಲ್ಲಿ ಇದ್ದೀನಿ ಅಂದರೆ ಅದಕ್ಕೆ ಅವಳೇ ಕಾರಣ. ಅಮ್ಮ, ಪ್ಲೀಸ್ ಅವಾಗ ಹೋಗೋಕ್ಕೆ ಅವಕಾಶ ಮಾಡಿಕೊಡಿ. ಸರಿನಪ್ಪ, ನಿಮ್ಮಿಷ್ಟ. ಅಮ್ಮ